ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಮಧ್ಯ ಸರ್ಕಾರಿ ಶಾಲೆಯಂತೆ ಖಾಸಗಿ ಶಾಲೆಗೂ ಸಡ್ಡು ಹೊಡೆಯುವಂತೆ ವಿದ್ಯಾರ್ಥಿಗಳ ದಾಖಲಾತಿಯಲ್ಲೂ ಇಂಗ್ಲಿಷ್ ಕಲಿಕೆಯಲ್ಲೂ ಮುಂಚೂಣಿಯಾಗಿ ಇತರ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಮಾದರಿಯಾಗಿದೆ ಎಂದು ಮುಜರಾಯಿ, ಬಂದರು ಹಾಗೂ ಮೀನುಗಾರಿಕೆ ಇಲಾಖೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು. ಅವರು ಸುರತ್ಕಲ್ ಮಧ್ಯ ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಶಸ್ತಿ ವಿಜೇತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮಧ್ಯ ಇದರ 2019-20ನೇ ಸಾಲಿನ ನೂತನ ಕಟ್ಟಡ ಸಭಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಸಕರಾಗಿರುವಂತಹ ಅಮರನಾಥ್ ಕೋಟ್ಯಾನ್ ಮತ್ತು ನಮ್ಮ ಇಡೀ ಜಿಲ್ಲಾ ಪಂಚಾಯತ್ ಎಲ್ಲ ತಂಡ ಒಟ್ಟು ಸೇರಿ ಮತ್ತು ಮಕ್ಕಳ ಹೆತ್ತವರೆಲ್ಲ ಸೇರಿ ಅಪರೂಪವಾಗಿ ಶಾಲೆಗೆ ಒಂದು ರೀತಿಯ ಪುನಶ್ಚೇತನವನ್ನು ಕೊಟ್ಟಿದ್ದಾರೆ. MRPL ಮೂಲಕ ಸುಮಾರು 1.5-2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಮತ್ತು ಕಟ್ಟಡಗಳಾಗಿವೆ. ಇಡೀ ಶಾಲಾ ತಂಡ ಒಟ್ಟಾಗಿ ಒಂದಾಗಿ ದುಡಿತಾ ಇರುವಂಥ ಅಪರೂಪದ ಘಟನೆಗಳನ್ನು ನಾನು ಹೇಳ್ಕೊಂಡೆ. ಹಾಗಾಗಿ ಮಧ್ಯ ಗ್ರಾಮದ ಈ ಸರ್ಕಾರಿ ಶಾಲೆ ಇಡೀ ಜಿಲ್ಲೆಯ ಬೆರಳೆಣಿಕೆಯ ಮಾದರಿ ಶಾಲೆ ಒಂದು ಅಂತ ನನಗನ್ನಿಸುತ್ತೆ. ಈ ಅಪೂರ್ವ ಶಾಲೆಯ ಚಟುವಟಿಕೆಗೆ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಕಾರ್ಯಕ್ರಮ ಮತ್ತು ಈ ಶಾಲೆ ಅತ್ಯಂತ ಯಶಸ್ವಿಯಾಗಬೇಕು ಎಂದು ನಮ್ಮ ಸರ್ಕಾರ. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಸರ್ಕಾರಿ ಶಾಲೆ ಎಲ್ಲಾ ಸೌಕರ್ಯಗಳನ್ನೊಳಗೊಂಡು ಶಾಲಾ ಮಕ್ಕಳಿಗೆ ಬೇಕಾದ ಸವಲತ್ತು ದೊರಕಿದಾಗ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಸಾಧ್ಯ. ಈ ಕಾರ್ಯಗಳಿಗೆ ಬೇಕಾದ ಶಾಲಾ ಹಳೆ ವಿದ್ಯಾರ್ಥಿಗಳು ಮತ್ತು ದಾನಿಗಳು MRPL ತನ್ನ CSR ಫಂಡ್ಗಳ ಮೂಲಕ ಶಾಲಾಭಿವೃದ್ಧಿಯನ್ನ ಮಾಡುತ್ತಿದೆ. ತಮ್ಮ ಕ್ಷೇತ್ರದಲ್ಲಿ ಇರುವ ಉದ್ಯಮಗಳು ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಅಭಿವೃದ್ಧಿಗೆ ಪೂರಕವಾಗಬೇಕು ಎಂದು ಹೇಳಿದರು. ಯಾವುದೇ ಕೆಲಸ ಮಾಡಬೇಕಾದ್ರೂ ಆ ಗ್ರಾಮದ ಆ ಭಾಗದ ನಮ್ಮ ಕಾರ್ಯಕರ್ತರು ನಮ್ಮನ್ನು ಬೆನ್ನ ಹಿಂದೆ ಬಿದ್ದು ಅಥವಾ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಾಗ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಕಳೆದ ವರ್ಷ ನಾನು ಬಹುಶಃ ಶಾಸಕರಾದ್ಮೇಲೆ ಇದಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದೇನೆ. MRPL ಸಂಸ್ಥೆಯವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ MRPL ಸಂಸ್ಥೆ ಇದೆ. ಇವತ್ತು ಇಡೀ ಕರ್ನಾಟಕದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ MRPL ಅವರು CSR ಫಂಡಿನ ಮೂಲಕ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ, ಕೊಡ್ತಾ ಇದ್ದೇನೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಹಾಗೂ ಶಾಲಾಭಿವೃದ್ಧಿಗಾಗಿ ಶ್ರಮಿಸಿದ ಗಣ್ಯರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷೆ ಕಸ್ತೂರಿ ಪಂಜ, ತಾಲೂಕು ಪಂಚಾಯತ್ ಸದಸ್ಯೆ ವಜ್ರಾಕ್ಷಿ ಪಿ ಶೆಟ್ಟಿ, ಚೇಳ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಯಾನಂದ ಚೇಳ್ಯಾರ್, MRPL CSR ವಿಭಾಗದ ಜನರಲ್ ಮ್ಯಾನೇಜರ್ ಸುಬ್ರಾಯ ಭಟ್, ಮುಂಬೈ VK ಇಂಡಸ್ಟ್ರೀಸ್ನ ಅಧ್ಯಕ್ಷ ಮತ್ತು ಆಡಳಿತ ನಿರ್ದೇಶಕ ಕರುಣಾಕರ್ M ಶೆಟ್ಟಿ ಮಧ್ಯಗುತ್ತು, ಉಪ ಸಂಯೋಜನಾಧಿಕಾರಿ ಲೋಕೇಶ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಶರಸಾಲ್ಯಾನ್ V4 News 24/7 ಮಂಗಳೂರು.